ಹೃದಯ ಬಡಿತ ಎಂಬತಕ್ಕಂಥ ಈ ಒಂದು ಕಾರ್ಯಕ್ರಮ, ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ 6ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಯೇಸುವಿನ ಬಗ್ಗೆ ಹೆಚ್ಚಿನ ಸಾಕ್ಷಿಗಳು. ಈ ಸಾಕ್ಷಿಗಳನ್ನು ತಿಳಿದು ನಂಬಿಕೆಯಲ್ಲಿ ದೃಢವಾಗಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸಬ್ಬತ್ ಶಾಲೆ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಮುತ್ತುಗಳನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ ಸತ್ಯವೇದದಿಂದ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ದಿನದ ಪಾಠವನ್ನು ನಾವು ಶುರು ಮಾಡೋಣ. ಹಿರಿಯ ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಹಿರಿಯ ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ಕಾರ್ಯಕ್ರಮವನ್ನು ನಾವು ಶುರು ಮಾಡುವ ಮುನ್ನ ನನಗೆ ಹೇಳಿದ್ರಿ ನೀವು ಪಾಸ್ಟರ್ ಪ್ರಸನ್ನ, ಎಲ್ಲ ಅದ್ಭುತಗಳನ್ನು ಯೇಸು ಸ್ವಾಮಿಯ ಬಗ್ಗೆ ಬರೆದಿದ್ರೆ ಒಂದು ಪುಸ್ತಕ ಸಾಲ್ತಾ ಇರಲಿಲ್ಲ, ಇಡೀ ಲೋಕದ ಎಲ್ಲ ಪುಸ್ತಕಗಳು ಕೂಡ ಸಾಲ್ತಿರಲಿಲ್ಲ ಅವರ ಬಗ್ಗೆ ಅಂತ. ಇವತ್ತು ಈ ವಾರದ ಒಂದು ಪಾಠದಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ನಮ್ಮನ್ನು ಸ್ಮರಣ ವಾಕ್ಯದಲ್ಲಿ ನಡೆಸಬೇಕು ಅಂತ ಕೇಳ್ಕೊಳ್ತೀನಿ. ಯೋಹಾನ 12ನೇ ಅಧ್ಯಾಯ 32ನೇ ವಚನ. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆದುಕೊಳ್ಳುವೆನು ಎಂದು ಹೇಳಿದನು. ಈ ವಾರದ ಪಾಠದ ಒಂದು ಆರಂಭವನ್ನು ಅಥವಾ ಪರಿಚಯ ಮಾಡಿಕೊಡುವಾಗ ಲೇಖಕರು ಯೇಸು ಸ್ವಾಮಿ ತನ್ನ ಬಗ್ಗೆ ಎಲ್ಲೂ ಅಷ್ಟಾಗಿ ಮಾತಾಡಿಕೊಂಡಿಲ್ಲ. ನಾನು ಇಷ್ಟು ಬ್ಯಾಪ್ಟಿಸಮ್ ಕೊಟ್ಟೆ, ನಾನು ಇಷ್ಟು ಚರ್ಚ್ನ ಸ್ಟಾರ್ಟ್ ಮಾಡಿದೆ ಅನ್ನೋ ರೀತಿಯಲ್ಲಿ ಯೇಸು ಸ್ವಾಮಿ ಎಲ್ಲೂ ಯಾವ ಸುವಾರ್ತೆಗಳಲ್ಲೂ ಮಾತಾಡಿಲ್ಲ. ಆದರೆ ಆತನು ಮಾಡಿರ್ತಕ್ಕಂಥ ಕ್ರಿಯೆಗಳ ಬಗ್ಗೆ ಜನರು ಅರ್ಥ ಮಾಡಿಕೊಂಡ್ರು, ಓಕೆ ಈತ ಅದ್ಭುತಶಾಲಿ ಎಂಬತಕ್ಕಂಥದ್ದಾಗಿ. ಎಷ್ಟೋ ಸಂದರ್ಭಗಳಲ್ಲಿ ಇಲ್ಲಿ ಒಂದು ಒಳ್ಳೆಯ ಸಾಲಿದೆ, ಹಿ ಬ್ಯಾಕ್ಡ್ ಅಪ್ ಹಿಸ್ ವರ್ಡ್ಸ್ ವಿತ್ ಆ್ಯಕ್ಷನ್ಸ್ ದಟ್ ಪ್ರೂವ್ಡ್ ದ ಟ್ರೂತ್. ಆತನು ಹೇಳುವಂಥ ಮಾತನ್ನು ಆತನು ಮಾಡುವಂಥ ಕ್ರಿಯೆಗಳ ಮೂಲಕ ಸರಿಪಡಿಸಿದ್ರು, ಜನರಿಗೆ ಸಾಕ್ಷಿಯಾಗಿ ಹೋಯಿತು. ಬೆತಸ್ದ ಕೊಳದಲ್ಲಿ ಆತನು ಮಾಡಿದಂಥ ಅದ್ಭುತವನ್ನು ನೋಡಿ ಬಹಳಷ್ಟು ಜನರು ವಿರೋಧಿಸಿದ್ರು, ಅಟ್ಲೀಸ್ಟ್ ಕೆಲವರು, ಯಾಕೆ ಸಬ್ಬತ್ ದಿನದಲ್ಲಿ ಮಾಡ್ತೀರಾ ಅಂತ. ಎರಡನೇದಾಗಿ 5,000 ಜನರಿಗೆ ಆ ಊಟವನ್ನು ಬಡಿಸಿದಾಗ ಅಥವಾ ಆಹಾರವನ್ನು ಕೊಟ್ಟಾಗ ಅದರಲ್ಲಿ ಇನ್ನೊಂದು ಗುಂಪು ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ತು. ಇಲ್ಲಿ ಲೇಖಕರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಲಾಜರನ ಒಂದು ಮರಣದಿಂದ ಹೊರತರುವಂಥ ಆ ಒಂದು ಅಂಶ ಆತನನ್ನು ಶಿಲುಬೆಗೆ ತೆಗೆದುಕೊಂಡು ಹೋಗುವಂಥ ಮೊದಲನೇ ಅಧ್ಯಾಯ ಅಂತಕ್ಕಂಥ ವಿಷಯವನ್ನು ಲೇಖಕರು ಬರೆದಿದ್ದಾರೆ. ಇದರ ಬಗ್ಗೆ ನಾವು ಇನ್ನೂ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಚರ್ಚೆ ಮಾಡೋಣ. ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನ ಒಂದು ಸಾಕ್ಷಿ ಹೇಳಿ ಪಾಸ್ಟರ್ ಪ್ರಸನ್ನಕುಮಾರ್. ಸ್ನಾನಿಕನಾದಂಥ ಯೋಹಾನನು ತನ್ನ ಇಡೀ ಅವಧಿಯಲ್ಲಿ ತನ್ನ ಬಗ್ಗೆ ಯಾವತ್ತೂ ಹೇಳ್ಕೊಳ್ಳಿಲ್ಲ. ಆತನು ತಿಳಿದದ್ದು ಒಂದೇ, ನನಗೆ ಒಂದು ಜವಾಬ್ದಾರಿಕೆ ಇದೆ, ಅದನ್ನು ಮಾಡಲಿಕ್ಕೆ ನನಗೆ ಕಟ್ಟಿದ್ದಾರೆ. ಆ ಜವಾಬ್ದಾರಿಕೆ ಏನಪ್ಪ ಅಂದರೆ, ನಾನು ಕ್ರಿಸ್ತನಿಗೋಸ್ಕರ ಹಾದಿಯನ್ನು ಸಿದ್ಧ ಮಾಡಬೇಕು. ವಂಡರ್ಫುಲ್. ಪಾಸ್ಟರ್ ರಾಜದಾಸ್ ಅವರೇ, ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಕೂಡ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳಿಲ್ಲ. ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಕೂಡ ಆತನ ಬಗ್ಗೆ ಹೆಚ್ಚಳ ಪಡಿಸ್ಕೊಳ್ಳಿಲ್ಲ. ಬರೀ ನನ್ನ ಕೆಲಸ ಇಷ್ಟೇ, ನನ್ನ ಜವಾಬ್ದಾರಿ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಅವರಿಗೆ ನಾನು ಹಾದಿಯನ್ನು ಸಿದ್ಧ ಮಾಡಬೇಕು. ಮುಂದುವರಿಸಿ. ಇದು ಸ್ನಾನಿಕನಾದಂಥ ಯೋಹಾನನಲ್ಲಿದ್ದಂಥ ಒಂದು ಅಮೂಲ್ಯವಾದ ಗುಣವನ್ನು ಕಾಣ್ತೇವೆ. 3ನೇ ಅಧ್ಯಾಯ 30ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಓದ್ತೇವೆ, ಆತನು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು. ಆತನಿದ್ದಂಥ ಮನೋಭಾವ ನೋಡಿ. ಸಹಜವಾಗಿ ನೋಡುವಾಗ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗಿಂತ ಮೊದಲು ಬಂದಂಥ ವ್ಯಕ್ತಿ. ಹೆಚ್ಚಿಸ್ಕೊಳ್ಬೋದಾಗಿತ್ತು, ನಾನೇ ಶ್ರೇಷ್ಠ ಅಂತ ಹೇಳ್ಕೊಳ್ಬೋದಾಗಿತ್ತು. ಆದರೆ ಅವನು ಯಾವುದೇ ಕಾರಣಕ್ಕೂ ತನ್ನನ್ನು ಹೆಚ್ಚಿಸ್ಕೊಳ್ಳದೆ ಸ್ವಾಮಿಗೆ ಮಹಿಮೆಯನ್ನು ಕೊಡ್ತಾನೆ. ಅದಕ್ಕೇ ಸ್ವಾಮಿ ಹೇಳ್ತಾನೆ, ಪ್ರವಾದಿಗಳಲ್ಲಿ ಈತನಿಗಿಂತ ಶ್ರೇಷ್ಠವಾದ ಪ್ರವಾದಿ ಇಲ್ಲ ಎಂಬುದಾಗಿ ದೇವರು ಪ್ರತ್ಯುತ್ತರವಾಗಿ ಸ್ನಾನಿಕನಾದ ಯೋಹಾನನಿಗೆ ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಇದು ಭಾಳ ಪ್ರಾಮುಖ್ಯವಾದಂಥ ಅಂಶ. 3ನೇ ಅಧ್ಯಾಯ 25ರಿಂದ ಓದುವಾಗ ಇಲ್ಲಿ ಒಂದು ಘಟನೆ ನೋಡ್ತೇವೆ. ಸ್ನಾನಿಕನಾದ ಯೋಹಾನನ ಶಿಷ್ಯ ಸ್ನಾನಿಕನಾದ ಯೋಹಾನ ಬಳಿಗೆ ಬಂದು ಒಂದು ಹೊಟ್ಟೆ ಕಿಚ್ಚು ತರತಕ್ಕಂಥ ವರದಿಯನ್ನು ಹೇಳ್ತಾನೆ. ಏನು ಅದನ್ನು ಓದೇ ಬೇಡ. ಹೀಗಿರಲಾಗಿ ಯೋಹಾನನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯಹೂದ್ಯನಿಗೂ ಶುದ್ಧಾಚಾರವನ್ನು ಕುರಿತು ವಿಚಾರ ನಡೆಯಿತು. ಆಗ ಅವರು ಯೋಹಾನನ ಬಳಿಗೆ ಬಂದು ಅವನಿಗೆ, ಗುರುವೇ, ಯೋರ್ದನ್ ಹೊಳೆಯ ಆಚೆ ನಿನ್ನ ಬಳಿಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟೆಯಲ್ಲ,
ಅದು ಯಾರು? ಯೇಸುವಿನ ಬಗ್ಗೆ ಹೇಳ್ತಾನೆ. ಹ್ಮ್. ಅವನು ಸ್ನಾನ ಮಾಡಿಸುತ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಎಂದು ಹೇಳಲು ಯೋಹಾನನು ಪರಲೋಕದಿಂದ ಅನುಗ್ರಹಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ. ಮೊದಲಿಗಿತ್ತಿ ಉಳ್ಳವನೇ ಮೊದಲಿಂಗನು. ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ. ಅವನು ಹೇಳ್ತಾನೆ, ಮೊದಲಿಂಗ ಯಾರು? ಯೇಸು ಸ್ವಾಮಿ. ನಾನು ಮೊದಲಿಂಗನಲ್ಲ, ಯಾಕಂದರೆ ಮೊದಲಿಂಗನ ಸಂಗಡ ಯಾರಿದ್ದಾರೆ? ಮೊದಲಿಗಿತ್ತಿದ್ದಾರೆ. ಸೊ ಆ ಮೊದಲಿಗಿತ್ತಿ ಯಾರಂದರೆ ಸಭೆ ಆತನ ಕೂಡ ಇದೆ ಎಂಬುದಾಗಿ ಎಲ್ಲ ಪ್ರೋತ್ಸಾಹವನ್ನು ಎಲ್ಲ ಮತ್ತು ಸನ್ಮಾನವನ್ನು ಸ್ವಾಮಿ ಕೊಡ್ತಾನೆ. ಆತನು ಹೇಳ್ತಾನೆ, ನಾನು ಮೊದಲಿಂಗನಲ್ಲ, ಮೊದಲಿಂಗನ ಸಂಗಡ ಸಹಜವಾಗಿ ನಮ್ಮ ಎಲ್ಲರ ಮದುವೆಗಳಲ್ಲಿ ಏನಿರ್ತದೆ, ಬೆಸ್ಟ್ ಮ್ಯಾನ್ ಇರ್ತಾರೆ, ಮೊದಲಿಂಗನ ಬಲತೋಳು ಅಂತ ಹೇಳ್ತಾರೆ. ಹಾಗೇನೆ ಈತನ ಹೇಳ್ತಾನೆ, ನಾನು ಮೊದಲಿಂಗನ ಬಲತೋಳು, ಬೆಸ್ಟ್ ಮ್ಯಾನ್ ನಾನು ಅಷ್ಟೇ, ಮೊದಲಿಂಗ ಆಗಲಿಕ್ಕಾಗಲ್ಲ. ನಾನು ಆತನ ಕೊಡ್ತಕ್ಕಂಥ ವ್ಯಕ್ತಿ ಮಾತ್ರ ತನ್ನನ್ನು ತಗ್ಗಿಸ್ಕೊಳ್ತಾನೆ. ಈ ಮನೋಭಾವ ಇವತ್ತು ಎಲ್ಲ ಕ್ರೈಸ್ತರಲ್ಲಿ, ವಿಶೇಷವಾಗಿ ಬೋಧಕರಲ್ಲಿ ಬಂದರೆ ಆಗ ದೇವರಿಗೆ ಮಹಿಮೆ ಆಗುತ್ತೆ. ಆತನ ದೇವರನ್ನ ಮಹಿಮೆ ಪಡಿಸ್ತಾ ಪ್ರತ್ಯುತ್ತರವಾಗಿ ಯೇಸು ಸ್ವಾಮಿ ಆತನನ್ನು ಮಹಿಮೆ ಪಡಿಸ್ತಾನೆ. ಸೊ ಪ್ರಾಮುಖ್ಯವಾದ ಗುಣಲಕ್ಷಣ ಯಾವುದಂತ ಹೇಳಿದ್ರೆ ದೀನತೆ, ಹ್ಯುಮಿಲಿಟಿ ಆಫ್ ನಾವು ತಗ್ಗಿಸ್ಕೊಂಡಾಗ ದೇವರು ನಮ್ಮನ್ನು ಹೆಚ್ಚಿಸ್ತಾನೆ. ವಂಡರ್ಫುಲ್. ಈ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನಿಗೆ ಅವನದೇ ಆದಂಥ ಶಿಷ್ಯರಿದ್ದರು, ಖಂಡಿತವಾಗಿ ಅವನದೇ ಆದಂಥ ಶಿಷ್ಯರಿದ್ದರು. ಅವನ ಹಿಂದೆ ಬಹಳಷ್ಟು ಜನರು ಬಂದಿದ್ದರು. ಆದರೂ ಜನರಲಿ ನಮಗೊಂದು 5 ಜನ ನಮ್ಮ ಹಿಂದೆ ಬರ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಒಂದು ಫೀಲಿಂಗ್ ಬಂದ್ಬಿಡ್ತದೆ, ನಾನು ಒಬ್ಬ ಲೀಡರ್ ಕ್ವಾಲಿಟಿ ಅನ್ನೋ ರೀತಿಯಲ್ಲಿ. ಆದರೂ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಇಲ್ಲ, ದಯವಿಟ್ಟು ಆ ರೀತಿಯಾಗಿರ್ತಕ್ಕಂಥ ತಪ್ಪಾದ ಒಂದು ಯೋಚನೆಗೆ ಬರಬೇಡಿ ಅಂತ ಹೇಳ್ತಕ್ಕಂಥದ್ದು ತುಂಬ ಒಂದು ಪಾಠವನ್ನು ಕಲಿಸುವಂಥ ಒಂದು ಗುಣವಾಗಿದೆ. ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠದಲ್ಲಿದ್ದೇವೆ. ಪಾಸ್ಟರ್ ಪ್ರಸನ್ನ ಕುಮಾರ್ ನಮ್ಮ ಜೊತೆಯಲ್ಲಿದ್ದಾರೆ. ತುಂಬ ಸಂತೋಷ. ಈ ಮೆಸ್ಸಿಯನ ಬಗ್ಗೆ ನೂತನವಾಗಿ ಏನು ಅರ್ಥ ಮಾಡ್ಕೋಬೇಕಿರಾಯ್? ಅನೇಕ ಯಹೂದ್ಯರು ಮೆಸ್ಸಿಯನು ಬರುತ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಅವರು ಅಂದುಕೊಂಡಂಥ ಆಲೋಚನೆ ಅಂದರೆ ಈತನು ಬಂದು ನಮ್ಮನ್ನು ರೋಮ್ ಆಡಳಿತದಿಂದ ಬಿಡುಗಡೆ ಮಾಡಿ ನಮ್ಮ ರಾಜನಾಗ್ತಾನೆ ಎಂಬುದಾಗಿ. ಆದರೆ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ಬಗ್ಗೆ ಒಂದು ವ್ಯತ್ಯಾಸವಾದ ಪರಿಚಯವನ್ನು ಮಾಡಿಕೊಡ್ತಾನೆ. ಆ ಪರಿಚಯ ಯಾವುದಂದರೆ, ಯೋಹಾನ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 35-36ರಲ್ಲಿ, ಮರುದಿನ ತಿರುಗಿ ಯೋಹಾನನ ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನ ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಜನರೆಲ್ಲರೂ, ಯೋಹಾನನ ಶಿಷ್ಯರು ಸಹ ತಿಳ್ಕೊಂಡಿದ್ರು, ಅಲ್ಲಿರ್ತಕ್ಕಂಥ ಯಹೂದ್ಯರು ತಿಳ್ಕೊಂಡಿದ್ರು ಈತನು ರಾಜ. ಆದರೆ ಯೋಹಾನನು ಹೇಳ್ತಾ ಇದ್ದಾನೆ ಆತನದು ಕುರಿಮರಿ, ಯಜ್ಞಕ್ಕೆ ಒಯ್ಯಲ್ಪಡದಂಥ ಕುರಿಮರಿ, ಆತನು ಬಲಿಯಾಗ್ತಾನೆ. ಇದು ಜನರಲ್ಲಿ ಅರ್ಥವಾಗಲಿಲ್ಲ. ಒಂದು ನಿಜವಾದ ಅರ್ಥವನ್ನ ಸ್ನಾನಿಕನಾದ ಯೋಹಾನನು ಕೊಡ್ತಾನೆ. ನಾವು ಮುಂದೆ ನೋಡ್ತೇವೆ, ಈ ಯೋಹಾನನು ಮೆಸ್ಸಿಯನ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಯನ್ನ ಬದಲಾವಣೆ ಮಾಡಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಹಲೋಕದ ಅರಸನಾಗಿ ಬರ್ತಾ ಇಲ್ಲ. ಮೆಸ್ಸಿಯನು ಕೇವಲ ಇವರನ್ನು ಬಿಡುಗಡೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಆದರೆ ಪ್ರವಾದನೆಯನ್ನ ನೆರವೇರಿಸುವುದಕ್ಕೆ ಬರ್ತಾ ಇದ್ದಾನೆ. ಆತನು ರಾಜಾದಿ ರಾಜನಾಗಿ ಬರ್ತಾ ಇದ್ದಾನೆ. ಆತನು ರಾಜಕೀಯ ವ್ಯಕ್ತಿಯಾಗಿ ಬರ್ತಾ ಇಲ್ಲ, ಅಥವಾ ಮಿಲಿಟರಿ ನಾಯಕನಾಗಿ ಬರ್ತಾ ಇಲ್ಲ, ಆದರೆ ಪಾಪಗಳಿಗೋಸ್ಕರ ತನ್ನನ್ನು ಬಲಿ ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬರುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಅದು ಮಾತ್ರವಲ್ಲ, ನಾವು ಯೆಶಾಯ 53:7 ನೋಡುವಾಗ ಆತನು ಯಜ್ಞಕ್ಕೆ ಒಯ್ಯಲ್ಪಟ್ಟ ಕುರಿಮರಿ ಮಾತು ಆಡಲಿಲ್ಲ, ಮೌನವಾಗಿದ್ದನು ಎಂಬುದನ್ನು ನೋಡ್ತೇವೆ. ನೋಡಿ, ಒಂದು ವ್ಯತ್ಯಾಸವಾದಂಥ ಕಾರ್ಯವನ್ನು ನೋಡುವಾಗ ಯೋಹಾನನು ಸಹ ಹೇಳ್ತಾರೆ, ಯೋಹಾನ 1ನೇ ಅಧ್ಯಾಯ 31ನೇ ವಚನದಲ್ಲಿ, ನನಗೂ ಸಹ ಆತನ ಗುರುತಿರಲಿಲ್ಲ ಅಂತ. ಪ್ರಾರಂಭದಲ್ಲಿ
ಯೋಹಾನನು ಹೇಳ್ತಾನೆ ನೋಡಿ, 30ನೇ ವರ್ಷದಿಂದ ನಾವು ನೋಡುವಾಗ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನನಾದವನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ದೀಕ್ಷಾ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು. ಸೊ ಯೋಹಾನನು ಸಹ ಹೇಳ್ತಾನೆ, ಮೊದಲು ನನಗೂ ಸಹ ಯೇಸು ಸ್ವಾಮಿ ಬಗ್ಗೆ ಮಾಹಿತಿ ಇರಲಿಲ್ಲ, ಆತನು ಯಾತಕ್ಕೋಸ್ಕರ ಬಂದಿದ್ದಾನೆ ಅಂತ. ಆದರೆ ಯಾವ ಸಮಯದಲ್ಲಿ ಆತನು ನೀರಿನೊಳಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿದ, ಪಾರಿವಾಳದ ರೂಪದಲ್ಲಿ ದೇವರು ಅವನ ಜೊತೆಯಲ್ಲಿ ಮಾತಾಡಿ ಪವಿತ್ರಾತ್ಮನು ಕೆಳಗಿಳಿದು ಬಂದಾಗ ಆಗ ಆತನಿಗೆ ಅರ್ಥವಾಯಿತು, ಈತನನ್ನೇ ದೇವರು ಕಳಿಸಿದ್ದಾನೆ. 33-34 ವಚನವನ್ನು ಗಮನಿಸುವಾಗ ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ದೀಕ್ಷಾ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ ಆತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಇದು ಒಂದು ಹೊಸ ತಿಳುವಳಿಕೆ, ಯೇಸು ಸ್ವಾಮಿಯ ಬಗ್ಗೆ, ಮೆಸ್ಸಿಯನ ಬಗ್ಗೆ ಹೊಸ ತಿಳುವಳಿಕೆ. ಪೌಲನು ಹೇಳ್ತಾನೆ 1 ಕೊರಿಂಥ 1:24 ಕ್ರಿಸ್ತನು ದೇವರ ಒಂದು ಶಕ್ತಿಯಾಗಿದ್ದಾನೆ, ದೇವರ ಜ್ಞಾನವಾಗಿದ್ದಾನೆ ಎಂಬುದಾಗಿ. ಆ ದೇವರ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಈಗ ಒಂದು ವಚನ ಬಹಳ ಚೆನ್ನಾಗಿ ಹೇಳ್ತದೆ ನಮ್ಮ ಪಾಠದಲ್ಲಿ, ಏನಪ್ಪ ಅಂದರೆ, ರಕ್ಷಣೆ ಎಂಬತಕ್ಕಂಥದ್ದು ಲೌಕಿಕವಾದಂಥ ತಿಳುವಳಿಕೆ, ಜ್ಞಾನ, ವಿಜ್ಞಾನ ಇದರಿಂದ ಬರ್ತಕ್ಕಂಥದ್ದಲ್ಲ. ಆದರೆ ಇದು ದೇವರಿಂದ ಮಾತ್ರ ಬರ್ತಕ್ಕಂಥದ್ದು. ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡುವಾಗ ನಂಬಿಕೆ ಮತ್ತು ವಿಧೇಯತೆಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ಸಾಧ್ಯ. ಈಗ ಅನೇಕರು ಹಣವನ್ನು ಕೊಟ್ಟು ರಕ್ಷಣೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಒಳ್ಳೆ ಕಾರ್ಯಗಳು ಮಾಡಿ ರಕ್ಷಣೆ ಪಡ್ಕೋಬೇಕು ಅಂತ ಯೋಚನೆ ಮಾಡಿ, ನಾನು ಹೆಚ್ಚು ಹಣವನ್ನು ಕೊಟ್ಟರೆ ಹೆಚ್ಚು ಆಶೀರ್ವಾದ ಸಿಗ್ತದೆ, ಅಥವಾ ಹೆಚ್ಚು ಪಾಪಗಳನ್ನು ಮಾಡಿದರೆ ನಾನು ಹೆಚ್ಚು ಹಣವನ್ನು ಕೊಡಬೇಕು, ನನಗೆ ಮೋಕ್ಷ ಸಿಕ್ಕಬೇಕು, ಬಿಡುಗಡೆ ಸಿಕ್ಕಬೇಕು, ರಕ್ಷಣೆ ಸಿಕ್ಕಬೇಕು. ಆದರೆ ನಮ್ಮ ಸ್ವಾಮಿ ಹೇಳ್ತಾನೆ, ನಾನು ಬಂದಿರತಕ್ಕಂಥ ನಿಮಗೆ ಉಚಿತವಾದ ರಕ್ಷಣೆಯನ್ನು ಕೊಡಲಿಕ್ಕೋಸ್ಕರ. ಇದು ಆ ಮೆಸ್ಸಿಯನ ಬಗ್ಗೆ ಇರತಕ್ಕಂಥ ಹೊಸ ಮಾಹಿತಿ. ವಂಡರ್ಫುಲ್. ಮುಂದೆ ಹೋಗೋಣ. ನಾವು ಈ 5,000 ಜನರಿಗೆ ಆಹಾರವನ್ನು ಕೊಟ್ಟಿದ್ದು ಒಂದು ಕಡೆ ಜನರು ಅದನ್ನು ಅಕ್ಸೆಪ್ಟ್ ಮಾಡಿದ್ರು, ಇನ್ನೊಂದು ಕಡೆ ಇಲ್ಲ, ಇದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಬಂತು. ಹೇಳಿ, ಅದನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ. ಸ್ವಾಮಿ 5,000 ಜನಕ್ಕೆ ಊಟ ಬಡಿಸಿದ ಮೇಲೆ ಅಲ್ಲಿ ಮತ್ತೊಂದು ಗುಂಪಿತ್ತು. ಆ ಗುಂಪೇನು ನೋಡಿ ತೀರ್ಮಾನ ಮಾಡಿದ್ರೆ, ಈತ ನಿಜವಾಗಿಯೂ ರಾಜನಾಗಲಿಕ್ಕೆ ಯೋಗ್ಯನು ಅಂತೇಳಿ ಸ್ವಾಮಿ ಯು ಶುಡ್ ಬಿ ದ ನೆಕ್ಸ್ಟ್ ಕಿಂಗ್ ಅಂತ ಹೇಳಿದ್ರು. ಅಂತ ಅವಕಾಶ ಯಾರಿಗ ಬೇರೆ ಸಿಕ್ಕಿದ್ರೆ ತಕ್ಷಣ ಏನು ಮಾಡ್ತಿರು, ಮಾಬ್ ಸ್ಪಿರಿಟ್ ಎಲ್ಲ ಹೋಗ್ತಿದ್ದಾರೆ, ಆಯ್ತು ಮಾಡಿಬಿಡಿ. ಜನಗಳ ತೀರ್ಪು, ಜನಾರ್ದನ ತೀರ್ಪು. ಆದರೆ ಸ್ವಾಮಿ ಅದನ್ನು ನಿರಾಕರಿಸಿ, ಅವ್ರ ಉದ್ದೇಶ ಸರಿ ಇಲ್ಲ, ನಾನು ಬಂದದ್ದು ಇಲ್ಲಿ ಸೇವೆ ಮಾಡಲಿಕ್ಕೆ ಹೊರತು ಸೇವೆ ಮಾಡಿಸ್ಕೊಳಕ್ಕಲ್ಲ. ಈ ಮನೋಭಾವ ಎಲ್ಲ ನಾಯಕರಲ್ಲಿ ಬಂದರೆ, ನಾವು ನಾಯಕತ್ವಕ್ಕೆ ಬರೋದು ಸೇವೆ ಮಾಡಲಿಕ್ಕೆ ಅಧಿಕಾರ. ಸಹಜವಾಗಿ ಸ್ವಾಮಿ ಎಲ್ರಿಗೂ ಕೊಟ್ಟಿರೋದು ಏನಂದರೆ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಒಂದು ಅಧಿಕಾರ ಅಲ್ಲ, ಅಥಾರಿಟಿ ಅಲ್ಲ. ಇವು ಸಹಜವಾಗಿ ಅಥಾರಿಟಿ ಉಪಯೋಗಿಸಿ ಜನ ಏನು ಮಾಡ್ತಾರೆ, ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ದೇವ್ರಿಗೆ ಅವಮಾನ ತರ್ತಿದ್ದಾರೆ. ಈ ಸ್ವಾಮಿಯ ಒಂದು ಅನುಭವದಲ್ಲಿ ನಾವು ಕಲಿಬೇಕಂತ ಹೇಳಿದ್ರೆ, ನಾವು ದೀನ ಮನಸ್ಸನ್ನು ಧರಿಸಿ ಸ್ವಾಮಿ ಕೊಡ್ತಕ್ಕಂಥ ಜವಾಬ್ದಾರಿ ಅಂತ ಹೇಳಿ ನಿಭಾಯಿಸಿದ್ರೆ ಸಮಸ್ಯೆನೇ ಇರಲ್ಲ, ಗರ್ವ ಅಹಂಕಾರ ಬರಲ್ಲ. ಸೈತಾನ ತರ್ತಾನೆ ಈ ಆಲೋಚನೆಗಳನ್ನ, ನೀವೇ ನೆಕ್ಸ್ಟು, ನಿಮ್ಮನ್ನು ಬಿಟ್ಟರೆ ನೆಕ್ಸ್ಟ್ ಯಾರೂ ಇಲ್ಲ, ನಿಮ್ಮಲ್ಲಿ ಭಾಳ ತಲಂದಿದೆ ಅಂತೆಲ್ಲ ಉಬ್ಬಿಸ್ತಾರೆ. ಇದು ಯಾರು ಉಬ್ಬಿಸ್ಕೊಳ್ತಾರೆ ಅವರು ತಗ್ಗಿಸಲ್ಪಡ್ತಾರೆ ಅಂತ ಅದನ್ನ ಸ್ವಾಮಿ ನಮಗೆ ಕಲಿಸ್ತಾರೆ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ಪ್ರಸನ್ನ. ಇಲ್ಲಿ ಬಹಳ ಮುಖ್ಯವಾಗಿ 2 ಅಂಶವನ್ನು ತಿಳ್ಕೊಳ್ಳೋದು. ಒಂದು ತಿರಸ್ಕಾರ, ಅಂಗೀಕಾರ. ಯೇಸು ಸ್ವಾಮಿಯನ್ನು ಕೆಲವರು ತಿರಸ್ಕಾರ ಮಾಡಿದ್ರು, ಇನ್ನು ಕೆಲವರು ಅಂಗೀಕಾರ ಮಾಡಿದ್ರು. ಕೆಲವರಿಗೆ ಈ 5,000 ಊಟವನ್ನು ನೋಡಿ ಅವ್ರಿಗೊಂದು ರೀತಿ ತಪ್ಪು ಭಾವನೆ ಬಂದಿತ್ತು. ಆ ಭಾವನೆಯನ್ನು ನಾವು ಯೋಹಾನ 6ನೇ ಅಧ್ಯಾಯ 35-33 ನೋಡುವಾಗ, ದೇವರು ಕೊಡುವ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಬಂದ ಲೋಕಕ್ಕೆ ಜೀವನುಂಟು ಮಾಡುವಂತ ಎಂದು ಹೇಳು. ಆಗ ಅವರು, ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಸೊ ಒಂದು ಹೊಸ ತಿರುವನ್ನು ಸ್ವಾಮಿ ಕೊಡ್ತಾ ಇದ್ದಾನೆ. ನೀವು ನಾಶವಾಗುವ ಆಹಾರ ಕೇಳ್ತಾ ಇದ್ದೀರಾ, ಆದರೆ ನಾನು ಶಾಶ್ವತವಾದ ಆಹಾರವನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು
ತಿನ್ನುವವನು ಹಸಿವೆ ಆಗುವುದಿಲ್ಲ, ನಾನು ಕೊಡುವ ರೊಟ್ಟಿಯನ್ನು ತಿನ್ನುವವನು ಹಸಿವೆ ಆಗುವುದಿಲ್ಲ. ಅನೇಕ ಶಿಷ್ಯರು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗದೆ ಅಲ್ಲಿಗೆ ವಿಷಯವನ್ನು ಬಿಟ್ಟುಬಿಟ್ರು. ಸ್ವಾಮಿ ಹೇಳ್ತಾನೆ, ನಿಮಗೆ ನಾನು ಕೊಡ್ತಕ್ಕಂಥದ್ದು ನಿತ್ಯ ಜೀವ. 6:68 ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ಸಿಮೋನ್ ಪೇತ್ರನೇ, ಸ್ವಾಮಿ ನನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟು ಎಂಬುದಾಗಿ ಆತನು ಹೇಳುವಾಗ ಸ್ವಾಮಿ ಹೇಳ್ತಾರೆ, ನೀನು ದೇವರ ಪ್ರತಿಷ್ಠಿಸಿದವನೇ ಎಂದು ನಾನು ನಂಬಿದ್ದೇನೆ ಮತ್ತು ತಿಳಿದಿದ್ದೇನೆ ಅಂದನು. ಸೊ ಯೇಸು ಸ್ವಾಮಿ ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು, ಆಗಲೇ ಆ ನಿಜವಾದ ರೊಟ್ಟಿಯ ಅರ್ಥ ನಮಗೆ ಗೊತ್ತಾಗ್ತದೆ. ಸೊ ಫಸ್ಟು ದೇವರು ಕೊಡ್ತಾ ಇರ್ತಕ್ಕಂಥದ್ದು ಅಂಗೀಕಾರ ಮಾಡುವ ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು. ಆವಾಗ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಈ ಅಂತಿಮ ಭಾಗದಲ್ಲಿ ಇನ್ನಷ್ಟು ಸುಂದರವಾಗಿರ್ತಕ್ಕಂಥ ಸಾಕ್ಷಿಗಳ ಬಗ್ಗೆ ನಾವು ಕಲಿಯೋಣ. ತಂದೆಯ ಸಾಕ್ಷಿ ಹೇಳಿ ಪಾಸ್ಟರ್ ರಾಜದಾಸ್. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತಂದೆ ಬಗ್ಗೆ ಸಾಕ್ಷಿ ಕೊಡ್ತಾನೆ, ಆದರೆ ತಂದೆ ಮಗನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಈ ಎರಡು ಗುಣಗಳು ನೋಡುವಾಗ ಒಬ್ರಿಗಿಂತ ಒಬ್ಬರು ಏನು ಹೆಚ್ಚಿಸ್ಕೊಳ್ಳಲ್ಲ, ಹೊಂದ್ಕೊಂಡು ತಾವು ಬಂದಂಥ ಉದ್ದೇಶವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಭಾಳ ಪ್ರಾಮುಖ್ಯವಾದದ್ದು. ಅದನ್ನು ನಾವು ಓದ್ತೇವೆ. ಯೋಹಾನ 5ನೇ ಅಧ್ಯಾಯ 37ರಿಂದ ಓದುವಾಗ ಭಾಳ ಸ್ಪಷ್ಟವಾಗಿ ಓದ್ತೇವೆ. 36ನೇ ವಚನ, ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನು ಎಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಆ ಸ್ವಾಮಿ ಮಾಡೋ ಕೆಲಸ ಎಲ್ಲ ಇದು ಯಾರ ಕೆಲಸ? ನನ್ನ ತಂದೆಯಾದ ತನ್ನ ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಂತೆ ಸ್ವಾಮಿ ಹೇಳ್ತಾನೆ. ಆದರೆ ಯೇಸು ಸ್ವಾಮಿಯ ಕುರಿತು ತಂದೆ ಏನು ಹೇಳ್ತಾನೆ ಅಂತ ಒಂದು ಸರಿ ಅಲ್ಲ 2-3 ಸರಿ ಸಾಕ್ಷಿ ಕೊಡ್ತಿದ್ದಾನೆ. ಅದನ್ನು ಓದ್ತೇವೆ. 3ನೇ ಅಧ್ಯಾಯ 17ನೇ ವಚನದಲ್ಲಿ, ಆಗ ಈತನು ಪ್ರಿಯನಾಗಿರೋ ನನ್ನ ಮಗನು, ಈತನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಯಾವಾಗ? ಯೇಸು ಸ್ವಾಮಿ ಸೇವೆಗಾಗಿ ತನ್ನನ್ನು ಒಪ್ಪಿಸ್ಕೊಂಡು ದೀಕ್ಷೆ ಆಗುವಾಗ ಪರಲೋಕದಲ್ಲಿಂದ ತಂದೆ ವಾಣಿ ಕೇಳ್ತದೆ, ಈತನೇ ನನಗೆ ಪ್ರಿಯನಾದಂಥ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ. ಮತ್ತೆ ಸ್ವಾಮಿ ಪ್ರಕಾಶ ರೂಪವಾಗಿರುವಾಗ ಮತ್ತೊಂದು ಸಾರಿ ವಾಣಿ ಕೇಳ್ತೇವೆ. ಅಲ್ಲಿ 17ನೇ ಅಧ್ಯಾಯ, ಅದೇ ಪುಸ್ತಕ 17ನೇ ಅಧ್ಯಾಯದಲ್ಲಿ ಓದ್ತೇವೆ. ಸ್ವಾಮಿ ಮತ್ತೊಂದು ಸಾವರ್ತಿ ಸ್ವಾಮಿಯನ್ನು ಕುರಿತು ಸಾಕ್ಷಿ ಕೊಡ್ತಾ ಇದ್ದಾನೆ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡ ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಯಾರಿಗೆ? ಪೇತ್ರ, ಯೋಹಾನ ಇವರಿಬ್ಬರು ಸ್ವಾಮಿ ಕೂಡ ಹೋಗಿರುವಾಗ ಅವ್ರಿಗೆ ಈ ಒಂದು ವಾಣಿ ಆಯ್ತಂತೆ, ಯೇಸು ಸ್ವಾಮಿ ಪ್ರಿಯನಾಗಿರುವ ಮಗನಂತೆ. ಯಾರು ಸಾಕ್ಷಿ ಕೊಡ್ತಿದ್ದಾರೆ? ಪರಲೋಕ ತಂದೆ. ಇದು ಒಮ್ಮೆ ಅಲ್ಲ 2-3 ಸಾರಿ ಈ ವಾಣಿಯನ್ನು ಕೇಳುವಾಗ ಅವ್ರಿಗೆ ಖಾತ್ರಿ ಆಗುತ್ತೆ, ಈತನು ಯಾರಿಂದ ಕಳಿಸಲ್ಪಟ್ಟಿದ್ದಾನೆ? ಪರಲೋಕ ತಂದೆಯಿಂದ ಕಳಿಸಲ್ಪಟ್ಟಿದ್ದಾನೆ ಎಂಬುದಾಗಿ. ಇಲ್ಲಿ ಈ ಯೇಸು ಸ್ವಾಮಿಯನ್ನು ವಿರೋಧಿಸ್ತಕ್ಕಂಥ ಜನರು ಸಡನ್ನಾಗಿ ಯೇಸು ಸ್ವಾಮಿ ಪರವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವರ ಹಿಂದೆ ಬರಲಿಕ್ಕೆ ಶುರು ಮಾಡ್ತಾರೆ. ಲೇಖಕರು ಹೇಳ್ತಾರೆ, ಲಾಜರನ ಒಂದು ಮರಣದ ನಂತರ, ಆ ಘಟನೆಯ ನಂತರ ಗ್ರೀಕರು ಸಹ ಯೇಸು ಸ್ವಾಮಿ ಹಿಂದೆ ಬರಲಿಕ್ಕೆ ಶುರು ಮಾಡಿದ್ರಂತೆ. ಸೊ ಇಟ್ ಬಿಕೇಮ್ ಅ ಬಿಗ್ ಪ್ರಾಬ್ಲಮ್ ಫಾರ್ ದ ಜ್ಯೂಸ್ ದಟ್ ಜೀಸಸ್ ವಾಸ್ ಗೆಟಿಂಗ್ ಅಕ್ಸೆಪ್ಟೆನ್ಸ್. ಯೇಸು ಸ್ವಾಮಿಯು ಎಲ್ಲರಿಂದ ಅಂಗೀಕಾರವನ್ನು ಪಡೆದಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ಅವ್ರಿಗೆ ಗ್ರಹಿಸ್ಕೊಳ್ಳೋಕ್ಕಾಗಲಿಲ್ವಂತೆ. ಯಾಕಂದರೆ ಇದು ಒಂದು ಅದ್ಭುತ. ಅದು ಸತ್ತವ್ರಿಗೆ ಎದ್ದು ಬರೋದು ಯಾವಾಗಲೂ ಅವ್ರು ನೋಡಿಲ್ಲ. ಇದು ಪ್ರಥಮ ಬಾರಿಗೆ ನೋಡ್ತಿದ್ದಾರೆ. ಇಂಥ ಕಾರ್ಯ ಮಾಡಬೇಕಾದ್ರೆ ಇದು ಸಾಧಾರಣ ಅಲ್ಲ ಅಂತೇಳಿ ಅನ್ಯರು ಸ್ವಾಮಿನ ಅಂಗೀಕರಿಸ್ಕೊಂಡ್ರು. ಆದರೆ ಯಹೂದ್ಯರು ಅದನ್ನು ತಿರಸ್ಕಾರ ಮಾಡಿದ್ರು. ಇದು ಖಂಡಿತವಾಗಿ ಸಾಧ್ಯ ಇಲ್ಲ, ಇವನು ಯಾವುದೋ ಮಾಟ ಮಂತ್ರಗಳಿಂದ ಸೈತಾನನ ಶಕ್ತಿ ಮಾಡ್ತಾ ಇದ್ದಾನೆ ಅಂತೇಳಿ ಸ್ವಾಮಿನ ಅಪಾರ್ಥ ಮಾಡಿಕೊಂಡು ಆತನ ಅಪಕೀರ್ತಿ ತರಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಸ್ವಾಮಿಗೆ ಕೀರ್ತಿ ಆದದ್ದು ಅನ್ಯರಿಂದನೇ. ಓಕೆ, ನಮ್ಮ ಜನಗಳಿಂದ ನಮಗೆ ಅವಮಾನ ಆಗುತ್ತೆ, ಆದರೆ ಹೊರಗಡೆಯವರಿಂದ ನಮಗೆ ಸನ್ಮಾನ ಆಗುತ್ತೆ. ಅದೇ ಅನುಭವ ಸ್ವಾಮಿಗೂ ಸಹ ಆಯಿತು. ಗ್ರೀಕರು, ಅನ್ಯರು ಎಲ್ಲರೂ ಅವ್ರನ್ನ ಹಿಂಬಾಲಿಸಿದ್ರು. ಇವು ನಿಜವಾಗ್ಲೂ ದೇವಕುಮಾರ ಎಂಬುದಾಗಿ ಅಂಗೀಕರಿಸೋದ್ರಲ್ಲಿ ಇದು ಒಂದು ಸಾಕ್ಷಿಯಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಗುಂಪಿನ ಸಾಕ್ಷಿ ಹೇಳಿ ಪಾಸ್ಟರ್ ಪ್ರಸನ್ನ. ಯೇಸು ಕ್ರಿಸ್ತನು ಪರ್ಣಶಾಲೆಗಳ ಜಾತ್ರೆಗೆ ಹೋಗಿದ್ದ. ಆ ಜಾತ್ರೆಯ ಮಧ್ಯದಲ್ಲಿ ಯೋಹಾನ 7:37-38 ಹೇಳ್ತದೆ,
ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಕೇಳುವಾಗ ಅನೇಕ ಜನರು ಅವನನ್ನು ಸ್ವೀಕಾರ ಮಾಡಿದ್ರು, ಅನೇಕ ಅಂಗೀಕಾರ ಮಾಡಿದ್ರು. ಯೋಹಾನನು ಯೇಸು ಕ್ರಿಸ್ತನ ಇಂಥ ಬಲವಾದ ಸಾಕ್ಷಿಯನ್ನ ಹೇಳುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದು ಯೇಸು ಕ್ರಿಸ್ತನು ತಾನು ನಿಜವಾದ ದೇವರು, ಮೆಸ್ಸಿಯನು ಎಂಬುದನ್ನು ಪದೇ ಪದೇ ನಿರೂಪಿಸಿಕೊಡುತ್ತದೆ. ಕೆಲವರು ಇದನ್ನು ಕೇಳಿದಾಗ ಅವ್ರು ಹೇಳ್ಕೊಂಡ್ರು, ಓ ಈತನು ಪ್ರವಾದಿಯಾದ ಮೋಶೆ ಇರಬಹುದು ಎಂಬುದಾಗಿ ಅಂದುಕೊಂಡ್ರು. ಇನ್ನು ಕೆಲವರು ಈತನು ಬರಬೇಕಾದ ಕ್ರಿಸ್ತನೇ ಆಗಿರ್ಬೋದು. ಇನ್ನು ಕೆಲವರು ವಾದ ಮಾಡ್ತಾ ಇದ್ರು, ನಾವು ಇವನನ್ನು ಗಲಿಲದಲ್ಲಿ ನೋಡಿದ್ದೇವೆ, ಇವನು ಅನೇಕ ಅದ್ಭುತಗಳನ್ನು ನೋಡಿದ್ದೇವೆ, ಈತನು ಬೆತ್ಲೆಹೇಮಿನಿಂದ ಹುಟ್ಟಿದವನು. ಸಾಕಷ್ಟು ಮಾಹಿತಿಗಳು ಚರ್ಚೆಗೆ ಬರ್ತಾ ಇತ್ತು. ಅದರ ಮಧ್ಯದಲ್ಲೂ ಸಹ ಫರಿಸಾಯರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವನು ಯಾರು, ಇವನು ಎಲ್ಲಿಂದ ಬಂದಿದ್ದಾನೆ, ಇಂಥ ಅದ್ಭುತಗಳನ್ನು ಕಾರ್ಯ ಮಾಡಲಿಕ್ಕೆ ಇವನಿಗೆ ಸಾಕ್ಷಿ, ಆಮೇಲೆ ಇವನಿಗೆ ಶಕ್ತಿಯಲ್ಲಿ ಸಿಕ್ತು ಎಂಬುದಾಗಿ ಅನೇಕ ಸಾರಿ ಅವನನ್ನು ಮಾಡ್ತಾ ಇರುವಾಗ, ಅದರ ಮಧ್ಯದಲ್ಲಿ ನಾವು ಓದಿದ ಹಾಗೆ ಮಧ್ಯರಾತ್ರಿಯಲ್ಲಿ ದೊಡ್ಡ ಯಹೂದ್ಯರ ಗುಂಪಿನ ನಾಯಕನಾದಂಥ ನಿಕೋದೇಮನು ಬರ್ತಾನೆ. ಸೊ ಇವರೆಲ್ಲರೂ ಸಹ ಯೇಸು ಸ್ವಾಮಿಯ ಬಗ್ಗೆ ಸಾಕ್ಷಿಯನ್ನು ಕೊಟ್ಟಂಥ ಗುಂಪಿನ ಜನ. ನಿಕೋದೇಮನು ಪರಿವರ್ತನೆ ಆದನ, ಅನೇಕ ಪ್ರಶ್ನೆಗಳನ್ನು ಮೂಡಿ ಬರ್ತದೆ. ಒಂದು ವೇಳೆ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಇವನಿಗೆ ಪರಿವರ್ತನೆ ಆಯ್ತಾ ಇಲ್ವ ಎಂಬುದಾಗಿ. ಯೋಹಾನ 19ನೇ ಅಧ್ಯಾಯ 39, 40ನೇ ವಚನವನ್ನು ಓದುವಾಗ ಇಲ್ಲಿ ಹೇಳ್ತದೆ, ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗುರಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತೆಗೆದುಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತೆಗೆದುಕೊಂಡು ಯಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರೆ ಬಟ್ಟೆಯಲ್ಲಿ ಸುತ್ತಿದ್ದರು. ಇಲ್ಲಿ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸು ಸ್ವಾಮಿಯನ್ನು ರಾತ್ರಿ ನೋಡಲಿಕ್ಕೆ ಬಂದಂಥ ವ್ಯಕ್ತಿ ಯೇಸು ಕ್ರಿಸ್ತನ ಸಾವಿನ ಸಮಯದಲ್ಲಿ ಆತನು ಇದೆಲ್ಲವನ್ನು ತೆಗೆದುಕೊಂಡು ಬರ್ತಾನೆ. ಯೇಸುವಿನ ದೇಹವನ್ನು ನಾನು ಸುಗಂಧವಾಗಿ ಮಾಡಬೇಕೆಂಬುದಾಗಿ. ಅಂದರೆ ಒಂದು ಅರ್ಥ ಆಗ್ತದೆ, ಈತನು ಪರಿವರ್ತನೆ ಆಗಿದ್ದನು ಎಂಬುದಾಗಿ. ಇವತ್ತು ಅನೇಕ ಜನರು ಯೇಸು ಸ್ವಾಮಿಯ ಬಗ್ಗೆ ಮಾಹಿತಿಯನ್ನು ಇದೆ ತಿಳ್ಕೊಂಡಿದ್ದಾರೆ, ಆದರೆ ತಮ್ಮಷ್ಟಕ್ಕೆ ತಾವೇ ಬಹಿರಂಗವಾಗಿ ಅವರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ಹೃದಯದಲ್ಲಿ ಅಪರಿವರ್ತನೆ ನಾವು ಕಾಣ್ತಾ ಇದ್ದೇವೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಠಗಳ ಬಗ್ಗೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಕಲಿಯೋಣ. ಅದರಲ್ಲೂ ವಿಶೇಷವಾಗಿ ನಿಕೋದೇಮನು ಯಾವ ರೀತಿ ಅದ್ಭುತವಾಗಿ ಬದಲಾವಣೆ ಅಂತಕ್ಕಂಥದ್ದು ಕಣ್ಣಲ್ಲಿ ಕಾಣಿಸ್ಬೇಕಂತೆ. ಇಟ್ ಶುಡ್ ನಾಟ್ ಬಿ ನಾನು ಮನಸ್ಸಲ್ಲಿ ಬದಲಾವಣೆ ಆಗಿದ್ದೀನಿ ಅಂತ ಎಷ್ಟೋ ಜನರು ಹೇಳ್ಕೊಳ್ತಾರೆ, ಆದರೆ ಕಾರ್ಯರೂಪದಲ್ಲಿ ಬರಬೇಕು ಅಂತ ನೋಡ್ತೀವಿ. ಸೊ ಅದ್ಭುತವಾಗಿ ನೀವು ಇಬ್ಬರು ಈ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮ ಇಬ್ಬರನ್ನು ಆಶೀರ್ವದಿಸಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ. ನಮಸ್ಕಾರ.